ಹಾಯ್ ಗಾಯ್ಸ್, ಇವತ್ತು ನಾನೇನು ಹೇಳ್ಬೇಕಂದೀನಿ ಅಂದ್ರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಒಳಗಿಂದು ಫಸ್ಟ್ ಚಾಪ್ಟರ್ ಹೇಳ್ಬೇಕು ಅಂದ್ಕೊಂಡೀನಿ. ಅಂದರೆ ಯು ಜಿ ಸಿ ನೆಟ್ಟಿಗೆ ಅಥವಾ ಸೆಟ್ಟಿಗೆ ಇಂಪಾರ್ಟೆಂಟ್ ಇರುವ ನೋಡ್ಸ್. ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ಏನದ ಅಂದ್ರೆ ಮೆಜರ್ಮೆಂಟ್ ಆಫ್ ಡೆವಲಪ್ಮೆಂಟ್. ಎಲ್ಲಿಂದು ಅಂದ್ರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅದ್ರೊಳಗೆ ಫಸ್ಟ್ ಏನು ಮೆಜರ್ಮೆಂಟ್ ಮಾಡ್ತಾವೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಒಳಗೆ. ಫಸ್ಟ್ ಮೆಜರ್ ಏನದ ಅಂದ್ರೆ PQLI. PQLI ಅಂದ್ರೆ ಫಿಸಿಕಲ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್. ಇದು ಯಾವಾಗ ಇಂಟ್ರಡ್ಯೂಸ್ ಮಾಡ್ಯಾರ ಅಂದ್ರೆ 1979 ಒಳಗೆ ಇಂಟ್ರಡ್ಯೂಸ್ ಮಾಡ್ಯಾರ. ಆಮೇಲೆ ಸೆಕೆಂಡ್ ಒನ್ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದು 1990 ಒಳಗೆ ಇಂಟ್ರಡ್ಯೂಸ್ ಮಾಡ್ಯಾರ. ಆಮೇಲೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್, ಅದಕ್ಕೇನಂತಾರೆ ಶಾರ್ಟ್ ಫಾರ್ಮ್ ಒಳಗೆ MPI ಅಂತ ಕರೀತಾರೆ. ಇದು 2010 ಒಳಗೆ ಮಾಡ್ಯಾರ. ಹಂಗೆ ಜನರಲ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ನೆಕ್ಸ್ಟ್ HDI ರೀಪ್ಲೇಸ್ಡ್ HPI. ಅಂದರೆ HDI ಕಾನ್ಸೆಪ್ಟ್ ಏನಾಗ್ಯದ, ರೀಪ್ಲೇಸ್ಡ್ ಆಗ್ಯದ. ಯಾವಾಗ 1979 ಒಳಗೆ ಆಗ್ಯದ. ಏನಂತ ಆಗ್ಯದ ಅಂದ್ರೆ HPI. ಇದು ಏನಂಬುದು ನಾನು ಮುಂದೆ ಹೇಳ್ತೀನಿ. ಅಂದರೆ ಇವು ಮೆಜರ್ಮೆಂಟ್ ಆಗ್ತದೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಒಂದು ಕಂಟ್ರಿ ಒಳಗೆ ಯಾವ ಟೈಪ್ ಬೆಳವಣಿಗೆ ಆಗ್ತದೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಯಾವ ಥರ ಆಗ್ತದೆ ಅಂತೇಳಿ ಇವೆಲ್ಲ ಈ ಮೆಜರ್ಮೆಂಟ್ ಥ್ರೂ ನಾವು ಅಳಿತೀವಿ. PQLI, HDI, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್, ಜನರಲ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಆ್ಯಂಡ್ HDI ರೀಪ್ಲೇಸ್ಡ್ HPI. ಫಸ್ಟಿಗೆ ಏನದ ಅಂದ್ರೆ PQLI ಅಂದ್ರೆ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್. ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಇದು ಫಸ್ಟಿಗೆ ಯಾರು ಇಂಟ್ರಡ್ಯೂಸ್ ಮಾಡ್ಯಾರ ಅಂದ್ರೆ ಡಿ ಮೋರಿಸ್ ಅಂತ ಹೇಳಿ ಮಾಡ್ಯಾರ. ಯಾವಾಗ ಅಂದ್ರೆ 1979 ಒಳಗೆ ಏನು ಮಾಡ್ಯಾರ, ಡಿ ಮೋರಿಸ್ ಅನ್ನೋರು ಇಂಟ್ರಡ್ಯೂಸ್ ಮಾಡ್ಯಾರ. ಆಮೇಲೆ ಇದು ಏನು ಕಂಪೋಸ್ ಮಾಡ್ತದೆ ಅಂದ್ರೆ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಏನು ಮಾಡ್ತದೆ ಅಂದ್ರೆ ಕಾಂಬಿನೇಷನ್ ಆಫ್ 3 ಕಂಪೋನೆಂಟ್ಸ್, 3 ಕಂಪೋನೆಂಟ್ಸ್ ತೊಗೊಂಡಾರ. ಅವು ಇಂಡಿಕೇಟರ್ಸ್ ಅವ. ಯಾವಂದ್ರೆ ಇನ್ಫಾಂಟ್ ಮಾರ್ಟಲಿಟಿ, ಆಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಆಮೇಲೆ ಬೇಸಿಕ್ ಲಿಟ್ರೇಸಿ. ಇವು ಮೆಜರ್ಮೆಂಟ್ ಮಾಡ್ತಾವೆ. ಈ ಮೆಜರ್ಮೆಂಟ್ ಥ್ರೂ ಯಾವ ಮಟ್ಟಿಗೆ ಗ್ರೋತ್ ಡೆವಲಪ್ಮೆಂಟ್ ಆಗ್ಯದ ಕಂಟ್ರಿ ಒಳಗೆ ಅಂಥೇಳಿ ಈ 3 ಬೇಸ್ ಮ್ಯಾಗ ನೋಡ್ಕೋತದೆ. ಅಂದ್ರೆ PQLI ಹೆಂಗೆ ಮೆಜರ್ಮೆಂಟ್ ಮಾಡ್ತದೆ ಅಂದ್ರೆ ಇನ್ಫಾಂಟ್ ಮಾರ್ಟಲಿಟಿ ರೇಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಬೇಸಿಕ್ ಲಿಟ್ರಸಿ, ಇವು 3ನಿಂದ ಮಾಡ್ತದೆ. ಆಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಇಯರ್. ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನದ ನಮ್ದು ಟರ್ಮ್ಸ್ ಆಫ್ ಇಯರ್ನಿಂತ ಇರ್ತದೆ. ಇನ್ಫಾಂಟ್ ಮಾರ್ಟಲಿಟಿ ರೇಟ್ ಏನಿರ್ತದೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ಪರ್ 1000, ಅಂದ್ರೆ ಪರ್ 1000 ಇರ್ತದೆ ಅದು. ಆಮೇಲೆ ಲಿಟ್ರಸಿ ರೇಟ್ ಏನಿರ್ತದೆ ಪರ್ ಪರ್ಸಂಟೇಜ್ ಇರ್ತದೆ. ಇದು ದ ಚಾಯ್ಸ್ ಆಫ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಹೆಂಗೆ ಮಾಡ್ತವೆ, ಏನು ಇಂಡಿಕೇಟರ್ಸ್ ಅವ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡಿಕೇಟರ್ಸ್, ಇನ್ಫಾಂಟ್ ಮಾರ್ಟಲಿಟಿ ಇಂಡೆಕ್ಸ್ ಇಂಡಿಕೇಟರ್ಸ್, ಲಿಟ್ರಸಿ ಇಂಡಿಕೇಟರ್ಸ್ ಅಂತೇಳಿ 3 ಬರ್ತಾವೆ. ಈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಂಗೆ ಮಾಡ್ತೀವಿ ಅಂದ್ರೆ ಅಪ್ಪರ್ ಲಿಮಿಟ್ ಆಮೇಲೆ ಲೋವರ್ ಲಿಮಿಟ್ ಅಂತ ತೊಗೋತೀವಿ. ಅಪ್ಪರ್ ಲಿಮಿಟ್ ಏಜ್ ಎಷ್ಟು ಇರ್ತದೆ ಅಂದ್ರೆ 77 ಇರ್ತದೆ. ಲೋವರ್ ಲಿಮಿಟ್ ಏಜ್ ಎಷ್ಟು ಇರ್ತದೆ ಅಂದ್ರೆ ಬಿಲೋ 28 ಇಯರ್ಸ್. ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ಮಟ್ಟಿಗೆ ಜೀವನ ಇರ್ತಾರೆ ಅಂತೇಳಿ. ಅಂದರೆ ಇವಾಗ ಆ್ಯಾವ್ರೇಜ್ ಎಷ್ಟದ ಅಂದ್ರೆ 60 ಇಯರ್ಸ್ ತನಕ ಇರ್ತಾರೆ. ಆಫ್ಟರ್ 60 ಇಯರ್ ಆದ ನಂತರ ನೋ ಗ್ಯಾರಂಟಿ, ಆ ಡಿಸೀಸ್ ಈ ಡಿಸೀಸ್ ಅಂತ ಡೆತ್ ಆಗ್ತಾರಲ್ಲ ಆ ಟೈಪ್. ಮೊದಲು ಏನಿತ್ತಂದ್ರೆ 77 ಇಯರ್ಸಿಗೆ ಡೆತ್ ಆಗ್ತಾರೆ. ಅದು ನಮ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅದ. ಅಕಾರ್ಡಿಂಗ್ ಟು ಇಂಡಿಯನ್ ಎಕನಾಮಿ ಸರ್ವೆ ಪ್ರಕಾರ ಏನದ ಅಂದ್ರೆ 77 ಏನದ ಅಂದ್ರೆ ನಮ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅದ. 28 ಹಿಡ್ಕೊಂಡು 77 ತನಕ. ನೆಕ್ಸ್ಟ್ ಏನದ, ಇನ್ಫಾಂಟ್ ಮಾರ್ಟಲಿಟಿ ರೇಟ್ ಎಷ್ಟದ ಅಂದ್ರೆ ಪರ್ ಲಿಮಿಟ್ ಏನಿಸ್ತದ 9 ಅದ. ಲೋವರ್ ಲಿಮಿಟ್ ಏನದ ಅಂದ್ರೆ 229. ಅಂದ್ರೆ ಪರ್ 1000ಗೆ ಎಷ್ಟು ಜನ ಅಂದ್ರೆ ಮಕ್ಕಳು ಎಷ್ಟು ಜನ ಇರ್ತಾರೆ ಇಲ್ಲ ಅಂತ. ಅಂದ್ರೆ ಪರ್ಸಂಟೇಜ್ ವೈಸ್ ಲಿಟ್ರಸಿ ಏನದ ಅಂದ್ರೆ ಅಪ್ಪರ್ ಲಿಮಿಟ್ 100 ಅದ, ಲೋವರ್ ಲಿಮಿಟ್ 0 ಅದ.
ಅಂದ್ರೆ ಶಾರ್ಟ್ ಒಳಗೆ ನಾವೇನಂತೀವಿ LIL ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಇನ್ಫಾಂಟ್ ಮಾರ್ಟಾಲಿಟಿ, ಲಿಟ್ರಸಿ ಇಂಡಿಕೇಟರ್ಸ್ ಇವೇನವ LIL ಅಂಥೇಳಿ ಕರಿತೀವಿ. PQLI ಇಂಡೆಕ್ಸ್ ಹೆಂಗೆ ಮೆಜರ್ ಮಾಡ್ತೀವಿ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್, ಇನ್ಫಾಂಟ್ ಮಾರ್ಟಾಲಿಟಿ ಇಂಡಿಕೇಟರ್ಸ್, ಆಮೇಲೆ ಲಿಟ್ರಸಿ ಇಂಡಿಕೇಟರ್ಸ್ನಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಡಿವೈಡೆಡ್ ಬೈ 1ಗೆ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಇದು ಯಾರು ಪಬ್ಲಿಷ್ ಮಾಡ್ತಾರಂದ್ರೆ UNDP ಯುನೈಟೆಡ್ ನೇಷನಲ್ ಅವರು ಪಬ್ಲಿಷ್ ಮಾಡ್ತಾರೆ. UNDPದವರು ಪಬ್ಲಿಕೇಶನ್ ಮಾಡ್ತಾರೆ. ಇದು ಅಂದರೆ ಇದೆಲ್ಲ ಮೆಜರ್ಮೆಂಟ್ ಮಾಡಿಕೊಂಡು ಅವರು ಈ ಇಯರ್ ಒಳಗೆ ಇಷ್ಟದ ಲೈಫ್ ಎಕ್ಸ್ಪೆಕ್ಟೆನ್ಸಿ, PQLI ಇಷ್ಟದ ಅಂಥೇಳಿ ಇವು ಮೂರನ್ನು ಮೆಜರ್ ಮಾಡಿಕೊಂಡು ಪಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಏನದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಅಭಿವೃದ್ಧಿ ಅಂತ ಕರಿತೀವಲ್ಲ ಅದು. ಇದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು ಏನಾಗ್ಯದ, ಇದು ಕನ್ಸಿಡರ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್. ಇದ್ರೊಳಗೂ ಲೈಫ್ ಇಂಡೆಕ್ಸ್ ತೊಗೊಂಡಿವಿ. ಆಮೇಲೆ ಯುನೈಟೆಡ್ ನೇಷನ್ಸ್ ವಾಸ್ ದ ಫಸ್ಟ್ ಟು ಪ್ರಿಪೇರ್ ಆ್ಯಂಡ್ ಪಬ್ಲಿಷ್ಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇನ್ ದ ಇಯರ್ 1990s. ಅಂದ್ರೆ ಫಸ್ಟಿಗೆ ಇದು ಯಾರು ಮಾಡ್ಯಾರ, ಇಂಟ್ರಡ್ಯೂಸ್ ಮಾಡ್ಯಾರ, ಯಾರು ಅಳವಡಿಸ್ಕೊಂಡಾರ ಅಂತ ಯುನೈಟೆಡ್ ನೇಷನ್ದವರು ಅಳವಡಿಸ್ಕೊಂಡಾರ. ಯಾವಾಗ 1919 ಒಳಗೆ. ಈ HDI ಒರಿಜಿನಲಿ ಡೆವಲಪ್ಡ್ ಬೈ ಮಹಾಲನೋಬಿಸ್. ಫಸ್ಟಿಗಿದು ಯಾರು ಡೆವಲಪ್ ಮಾಡ್ಯಾರ ಅಂದ್ರೆ ಮಹಾಲನೋಬಿಸ್ ಅಂತಲೇ ಒಬ್ಬರು ಹರ ಪಾಕಿಸ್ತಾನದವ್ರ, ಅವರು ಡೆವಲಪ್ ಮಾಡ್ಯಾರ. ಹಿ ಫಾರ್ಮಡ್ ಅ ಗ್ರೂಪ್ ಆಫ್ ಡೆವಲಪ್ಮೆಂಟ್ ಎಕನಾಮಿಸ್ಟ್ ಇನ್ಕ್ಲೂಡಿಂಗ್ ಪೌಲ್ ಸ್ಟ್ರೀಟನ್, ಫ್ರಾನ್ಸಿಸ್ ಸ್ಟೇವರ್ಟ್, ಗೌಸ್ ರಾನಿಸ್, ಗಿಫನ್, ಸುಧೀರ್ ಅನಾಂಡ್, ಮೆಗಾಂಡ್ ದೇಸಾಯಿ ಆ್ಯಂಡ್ ಅಮರ್ತ್ಯ ಸೇನ್ ಇವರೆಲ್ಲ ಕೂಡಿ ಫ್ರೇಮ್ ಮಾಡ್ತಾರೆ. ಅಂದ್ರೆ ಗ್ರೂಪ್ ಮಾಡ್ಕೋತಾರೆ. ಗ್ರೂಪ್ ಮಾಡಿಕೊಂಡು HDI ಬಗ್ಗೆ ಸ್ಟಡಿ ಮಾಡ್ತಾರೆ. ಈಗ AK ಸೇನಾ ಅವರು ಏನು ಬರ್ದಾರ ಅಂದ್ರೆ ಹ್ಯೂಮನ್ ಕೆಪಾಬಿಲಿಟೀಸ್ ಅಂತೇಳಿ ವರ್ಕ್ ಬರ್ದಾರ. AK ಸೇನ್ ಅಂದ್ರೆ ಅಮರ್ತ್ಯ ಸೇನ್ ಅವ್ರು ಬರ್ದಿದ್ದು ಏನು ಬುಕ್ ಅದ ಅಂದ್ರೆ ಹ್ಯೂಮನ್ ಕೆಪಾಬಿಲಿಟೀಸ್ ಅಂತದ. ಕ್ವಶನ್ ಕೇಳ್ಬೋದು, ಹ್ಯೂಮನ್ ಕೆಪಾಬಿಲಿಟೀಸ್ ಯಾರು ಬರ್ದಾರ ಅಂಥೇಳಿ ಕ್ವಶನ್ ಕೇಳಿದ್ರೆ ಯಾರು ಬರ್ದಾರ ಅಂತ ಹೇಳಬೇಕು ಅಂದ್ರೆ ಅಮರ್ತ್ಯ ಸೇನಾ ಬರ್ದಾರ ಅಂತ ಕರಿಬೇಕು. ಇದು ಅಮರ್ತ್ಯ ಸೇನಾ ರೀಸೆಂಟಾಗಿ ಅವರು ನೋಬೆಲ್ ಪ್ರೈಸ್ ತೊಗೊಂಡವ್ರ, ಎಕನಾಮಿಕ್ ಒಳಗೆ ನೋಬೆಲ್ ಪ್ರೈಸ್ ತೊಗೊಂಡವ್ರು ಅಮರ್ತ್ಯ ಸೇನಾ ಅವರು ಅದ. HDI ಈಸ್ ಬೇಸ್ಡ್ ಆನ್ ದ ನಾನ್ ಎಕನಾಮಿಕ್ಸ್ ಸೋಷಿಯಲ್ ಇಂಡಿಕೇಟರ್ಸ್ ಲೈಕ್ ಎಜುಕೇಷನ್, ಲಿಟ್ರಸಿ, ಸ್ಕೂಲ್, ಹೆಲ್ತ್ ಆ್ಯಂಡ್ ಸರ್ವಿಸ್. ಅಂದ್ರೆ ಏನದ HDI ಎದ್ರ ಮ್ಯಾಗ ಬೇಸ್ಡ್ ಅದ, ನಾನ್ ಎಕನಾಮಿಕ್ಸ್ ಬೇಸ್ದ. ನಾನ್ ಎಕನಾಮಿಕ್ಸ್ ಅಂದ್ರೆ ನೋ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಅಲ್ಲಿ ಏನದ ಅಂದ್ರೆ ಎಜುಕೇಷನ್ ಅದ, ಲಿಟ್ರಸಿ, ಸ್ಕೂಲ್ ಅದ, ಹೆಲ್ತ್ ಅದ, ಸರ್ವಿಸ್ ಅದ. ಇದೇನದ ಅದ್ರ ಮ್ಯಾಗ ಡಿಪೆಂಡ್ ಅದ. HDI ಅಂಡರ್ಟೇಕನ್ ಬೈ UNDP. ಇದನ್ನು ಯಾರು ಅಂಡರ್ಟೇಕ್ ತೊಗೊಂಡ್ರಂದ್ರೆ UNDPದವರು ಅಂಡರ್ಟೇಕನ್ ತೊಗೊಂಡಾರ. ಅಂದ್ರೆ HDI ಕಂಟ್ರೀಸಲ್ಲಿ ರ್ಯಾಂಕ್ ಮಾಡ್ತದೆ. ಯಾವ ರ್ಯಾಂಕ್ ಕೊಡ್ತಾರೆ, 0 to 1 ರೇಂಜ್ ರ್ಯಾಂಕ್ಗಳು ಕೊಡ್ತಾರೆ. ಅಂದ್ರೆ ಹೈ ರ್ಯಾಂಕ್ ಇದ್ದಿದ್ದು ಯಾವುದು ಕಂಟ್ರಿ, ಲೋ ರ್ಯಾಂಕ್ ಇದ್ದಿದ್ದು ಯಾವುದು ಕಂಟ್ರಿ ಅಂತೇಳಿ ಕೊಡ್ತಾರೆ. ಅದ್ರೊಳಗೆ 0.80 -1 ತೊಗೊಂಡರು ವೆರಿ ಹೈ ರ್ಯಾಂಕಿಂಗ್ ಅಂತ. ಅಂದ್ರೆ ವೆರಿ ಹೈ ರ್ಯಾಂಕಿಂಗ್, ಅದು ಗುಡ್ ಕಂಟ್ರಿ ಅಂತೇಳಿ ಇಂಡಿಕೇಟ್ ಮಾಡ್ಬೋದು ನಾವು. ಅದೇ ರೀತಿ 0.50 -0.799 ತೊಗೊಂಡ್ರೆ ಹೈ ರ್ಯಾಂಕಿಂಗ್ ಅಂತ ಕರಿಬೋದು ಅದನ್ನು. ನೆಕ್ಸ್ಟ್ 0.338 -0.49 ತೊಗೊಂಡ್ರೆ ಮೀಡಿಯಮ್ ರ್ಯಾಂಕಿಂಗ್ ಅಂತಲೂ ಕರಿಬೋದು. ನೆಕ್ಸ್ಟ್ 0.337 ಅಂದ್ರೆ ಲೋ ರ್ಯಾಂಕಿಂಗ್ ಅಂತೇಳಿ ಇಂಡಿಕೇಟರ್ಸ್. ಅಂದ್ರೆ HDI ಆಲ್ ಕಂಟ್ರೀಸ್ ಏನು ಮಾಡ್ಯಾರ ಅಂದ್ರೆ 0 ಬಿಟ್ವೀನ್ ಒಳಗಿರ್ಬೇಕು. 0 to 1 ರೇಂಜ್ ಬಿಟ್ವೀನ್ ಒಳಗಿದ್ದರೆ ಆ ಕಂಟ್ರಿದು HDI ಬೇಸ್ ಮ್ಯಾಗ ಆ ಕಂಟ್ರಿ ಯಾವ ರೀತಿ ಅದ ಅಂತೇಳಿ ನಾವು ತಿಳ್ಕೊಬೋದು. ನೆಕ್ಸ್ಟ್ ದ ಚಾಯ್ಸ್ ಆಫ್ ಇಂಡಿಕೇಟರ್ಸ್ ಆರ್. HDIದು ಚಾಯ್ಸ್ ಅದ. ಇಂಡಿಕೇಟರ್ಸ್ ಏನವ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್, ನೆಕ್ಸ್ಟ್ ಲಿಟ್ರಸಿ ರೇಟ್, ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್.
ಲೈಫ್ ಎಕ್ಸ್ಪೆಕ್ಟೆನ್ಸಿ ಬರ್ತ್ ಅಂದ್ರೆ ಅಲ್ಲಿ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ನೋಡಿವಿ, ಅಲ್ಲಿ ಡೆತ್ ನೋಡಿವಿ. ಇಲ್ಲಿ ಏನದ ಬರ್ತದ ಲಿವಿಂಗ್ ಅ ಲಾಂಗ್ ಲೈಫ್ ಆರ್ ಲಿಜಿವಿಟಿ ಅಂತ ಕರಿತೀವಿ ಇದಕ್ಕೆ. ನೆಕ್ಸ್ಟ್ ಲಿಟ್ರಸಿ ರೇಟ್ ಅಂದ್ರೆ ಕಾಮನ್ ಅದ, ಬೀಯಿಂಗ್ ಅ ನಾಲೆಜಬಲ್ ಆನ್ ಎಜುಕೇಷ್ನಲ್ ಅಟೈನ್ಮೆಂಟ್ ಅಂತ ಹೇಳಿ ಕರಿತೀವಿ. ಆಮೇಲೆ ಪರ್ ಕ್ಯಾಪಿಟ ಇನ್ಕಮ್ ಏನು ತೋರಿಸ್ತದಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ರಿಯಲ್ ಪರ್ ಕ್ಯಾಪಿಟ GDP ಅಂದರೆ ಇದು ತೋರಿಸ್ತದೆ. ನಾವು ಯಾವಾಗ ನಮ್ಮದು GDP ಇನ್ಕ್ರೀಸ್ ಆಗ್ತದೆ ಅಂದ್ರೆ ನಮ್ಮದು ಪರ್ ಕ್ಯಾಪಿಟ ಇನ್ಕಮ್ ಇನ್ಕ್ರೀಸ್ ಆದಾಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತದೆ. ಹೆಂಗಂದ್ರೆ ಈಗ ನಾವು ಅರ್ನಿಂಗ್ ಮಾಡ್ತಾ ನಾವೇನು ಮಾಡ್ತೀವಿ, ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನು ಚೇಂಜ್ ಮಾಡ್ಕೋತಾ ಹೋಗ್ತೀವಿ. ಸಣ್ಣ ಮನೆ ಒಳಗಿರೋದು ನಾವು ಸ್ವಲ್ಪ ಚೇಂಜ್ ಆಗಿ ದೊಡ್ಡ ಮನೆಗೆ ಇರ್ತೀವಿ. ಕೆಲವೊಂದು ಸಾಮಾನುಗಳಿದ್ವು ಅಂದ್ರೆ ನಾವು ಜಾಸ್ತಿ ಸಾಮಾನುಗಳನ್ನು ಪರ್ಚೇಸ್ ಮಾಡ್ಕೋತೀವಿ, ಯಾಕಂದ್ರೆ ನಮ್ದು ಅರ್ನಿಂಗ್ ಜಾಸ್ತಿ ಆಗ್ತದೆ. ಸೊ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಾಗ್ತದೆ, ನಮ್ಮದು ಡೆವಲಪ್ಮೆಂಟ್ ತೋರಿಸ್ತದೆ. ಸೊ ಇಲ್ಲಿ ಏನಂದ್ರೆ HDI ಒಳಗೆ ಇದು ಇನ್ಕ್ಲೂಡ್ ಆಗ್ಯದ. ಪರ್ ಕ್ಯಾಪಿಟ ಏನಾಗ್ತದೆ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತೋರಿಸ್ಕೊಡ್ತದೆ. ನೆಕ್ಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟದ ಅಂದ್ರೆ ಫ್ರಮ್ 0 to 85 ಅದ. ನೆಕ್ಸ್ಟ್ ವ್ಯಾಲ್ಯೂ ವೇರಿ ಫ್ರಮ್ 0 to 100 ಅಂದ್ರೆ ಲಿಟ್ರಸಿ ರೇಟ್ ಅಂದರೆ 65%. ಈಗ ನಮ್ಮ ಇಂಡಿಯಾ ಒಳಗೆ ಫಸ್ಟ್ ಟಾಪ್ ಸ್ಟೇಟ್ ಯಾವುದು ಲಿಟ್ರಸಿ ಲೆವೆಲ್ ಒಳಗೆ ಹೈ ಇದ್ದಿದ್ವು ಅಂದ್ರೆ ಕೇರಳ ಅದ. ಸೆಕೆಂಡ್ ಯೂನಿಯನ್ ಟೆರಿಟರಿ ಒಳಗೆ ಯಾವುದು ನಮ್ಮದು ಟಾಪ್ ಒಳಗೆ ಇದ್ದಿದಂದ್ರೆ ಲಕ್ಷದ್ವೀಪ ಒಳಗದ. ಹಾಗೆ ಈಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನದ ಅಂದ್ರೆ ಪರ್ ಕ್ಯಾಪಿಟ ಇನ್ಕಮ್ ಏನದ ಅಂದ್ರೆ ವೇರಿ ಫ್ರಮ್ 100 rupees to 75,000 ತನಕ. ಈ HDI ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, 1/3 ಮಾಡ್ತೀವಿ. ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್, ಆಮೇಲೆ ಲಿಟ್ರಸಿ ರೇಟ್, ಆಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಇವು ಮೂರನ್ನು ತೊಗೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ಏನದ ಅಂದ್ರೆ HDI ಆ್ಯಂಡ್ ಇಂಡಿಯಾ. HDI ಇಂಡಿಯಾ ಏನಂದ್ರೆ ಇಂಡಿಯಾ ರ್ಯಾಂಕ್ ಮಾಡ್ತದೆ 131 in 2017. ಅಂದ್ರೆ 131 ಕಂಟ್ರೀಸ್ ಇರ್ತಾವೆ. ಅಂದ್ರೆ ನಮ್ಮ ಇಂಡಿಯಾ 131 ಇಂಡಿಕೇಟ್ ಆಗ್ಯದ. 130 in 2018 ಒಳಗಾಗ್ಯದ. ಅಮಂಗ್ 188 ನೇಷನ್ಸ್ ಅಂದ್ರೆ 188 ನೇಷನ್ ಒಳಗೆ ನಮ್ಮ ಇಂಡಿಯಾ ಯಾವ ರ್ಯಾಂಕ್ ಒಳಗದ ಅಂದ್ರೆ 131 ರ್ಯಾಂಕ್ ಒಳಗಿತ್ತು. ಯಾವಾಗ 2017 ಒಳಗೆ. ಆಮೇಲೆ 2018 ಒಳಗೆ ಏನಾಗ್ಯದ ಅಂದ್ರೆ 130th ರ್ಯಾಂಕ್ ಆಗ್ಯದ. ಸೊ ಇಂಡಿಯಾ HDI ವ್ಯಾಲ್ಯೂ ಈಸ್ 0.640 ಅದ. ಶ್ರೀಲಂಕಾದ ಎಷ್ಟದ 76 ಅದ. ಮಾಲ್ಡೀವ್ಸ್ ಎಷ್ಟದ 105 ಅದ. ಪಾಕಿಸ್ತಾನದು 150 ಅದ. ನೇಪಾಳದು 149 ಅದ. ಈ ಫಸ್ಟ್ HDI ಇದ್ದಿದ್ದು ಕಂಟ್ರಿ ಯಾವುದಂದ್ರೆ ನಾರ್ವೆ ಅದ. ಸೆಕೆಂಡ್ ಯಾವ್ದು ಅಂದ್ರೆ ಆಸ್ಟ್ರೇಲಿಯಾ ಅದ. ನೆಕ್ಸ್ಟ್ ಕ್ವಾಲಿಟಿ ಲೈಫ್ ಇಂಡೆಕ್ಸ್ ಅದ. ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್. ಈ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಏನದ, ಪೀಪಲ್ ಈಸ್ ಅನದರ್ ಇಂಡೆಕ್ಸ್ ಟು ಮೆಜರ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇದನ್ನ ಏನು ಮಾಡ್ತದೆ, ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತೋರಿಸ್ತದೆ. ನೋಡ್ರಿ ಹೆಸರಿನೊಳಗೆ ಅದ QLI, ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್. ನಮ್ಮದು ಕ್ವಾಲಿಟಿ ತೋರಿಸ್ತದೆ. ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ನ್ಯಾಷನಲ್ ಆ್ಯಂಡ್ ಪರ್ ಕ್ಯಾಪಿಟ ಇನ್ಕಮ್ ಆಫ್ ದ ಪೀಪಲ್. ಅಂದ್ರೆ ಇದು ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತದ ಅಂದ್ರೆ ಇದು ಹೆಂಗೆ ತೋರ್ಕೊಡ್ತದೆ ಅಂದ್ರೆ ನಮ್ಮದು ನ್ಯಾಷನಲ್ ಇನ್ಕಮ್ನಿಂತ. ನಮ್ಮ ನ್ಯಾಷನಲ್ ಇನ್ಕಮ್ ಎಷ್ಟದ, ಆಮೇಲೆ ನಮ್ಮದು ಪರ್ ಕ್ಯಾಪಿಟ ಇನ್ಕಮ್ ಎಷ್ಟದ ಅದ್ರ ಮ್ಯಾಗೆ ತೋರಿಸ್ಕೊಡ್ತದೆ. ಮೆನಿ ಅದರ್ ಫ್ಯಾಕ್ಟರ್ಸ್ ಲೈಕ್ ಕನ್ಸಪ್ಷನ್, ಔಟ್ಪುಟ್, ಹೆಲ್ತ್, ಎನ್ವೈರ್ಮೆಂಟ್, ಎಜುಕೇಷನ್, ಫ್ರೀಡಮ್, ಸೆಕ್ಯೂರಿಟಿ, ನಾನ್ ವೈಲೆನ್ಸ್, ಪೀಸ್ಫುಲ್ ಅಟ್ಮಾಸ್ಫಿಯರ್ ಎಕ್ಸೆಟ್ರಾ ಇವನು ನಮಗೆ ಹೆಲ್ಪ್ ಮಾಡ್ತದೆ. ಏನು PQI ಹೆಂಗದ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾವೆ. ಆಮೇಲೆ ಆಲ್ಸೋ ಇನ್ಫ್ಲೂಯೆನ್ಸ್ ಹ್ಯೂಮನ್ ವೆಲ್ಫೇರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ನಮ್ಮದು ಹ್ಯೂಮನ್ ವೆಲ್ಫೇರ್ ತೋರಿಸ್ಕೊಡ್ತದೆ. ಹ್ಯೂಮನ್ ವೆಲ್ಫೇರ್ ಅಂದ್ರೆ ನಮ್ಮದು ಬೆಳವಣಿಗೆ ತೋರಿಸ್ಕೊಡ್ತದೆ. ಏನು PQLI. ಇನ್ ದ ಅದರ್ ವರ್ಡ್ಸ್ ಒಳಗೆ ಹೇಳಬೇಕಾದ್ರೆ ನನ್ ಆಫ್ ದೀಸ್ ಫ್ಯಾಕ್ಟರ್ಸ್ alone determine the welfare of people. At the same time, we should note that national income is not itself the single respective
ರೀಪ್ರೆಸೆಂಟೇಟಿವ್ ಫ್ಯಾಕ್ಟರ್ ಆಫ್ ವೆಲ್ಫೇರ್. ಅಂದ್ರೆ ನ್ಯಾಷನಲ್ ಇನ್ಕಮ್ ಏನದ ಓನ್ಲಿ ಸಿಂಗಲ್ ಇರಂಗಿಲ್ಲ, ಇವೆಲ್ಲ ಇನ್ಕ್ಲೂಡ್ ಆಗಿದ್ದೇ ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ತೋರಿಸ್ಕೊಡ್ತದೆ. ಆಮೇಲೆ ವೆಲ್ಫೇರ್ ತೋರಿಸ್ತದೆ, ಒಂದು ಕಂಟ್ರಿದು ವೆಲ್ಫೇರ್, ಒನ್ ಪರ್ಸನ್ದು ವೆಲ್ಫೇರ್ ಎಲ್ಲ ಇನ್ಕ್ಲೂಡಾಗಿ ತೋರಿಸ್ಕೊಡ್ತದೆ. ಆಮೇಲೆ MPI ಮೀನ್ಸ್ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ಆ್ಯಕ್ಚುಲಿ ಇದು MPI ಅಂತೇಳಿ ಅಲ್ಲಿ ಫಸ್ಟು ಓದಿವಿ ಕಾಲಮ್ ಒಳಗೆ. ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂದ್ರೆ ಇದಕ್ಕೇನು ಮಾಡ್ಯಾರ, ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ವಾಸ್ ಡೆವಲಪ್ಡ್ 2010. ಇದು ಯಾವಾಗ ಡೆವಲಪ್ ಆಗ್ಯದ ಅಂದ್ರೆ 2010 ಒಳಗೆ ಡೆವಲಪ್ ಆಗ್ಯದ. ಇದು ಯಾರು ಡೆವಲಪ್ ಮಾಡ್ಯಾರಂದ್ರೆ OPHI ಅಂದ್ರೆ ಆಕ್ಸ್ಫರ್ಡ್ ಪವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ದವರು ಇದು ಡೆವಲಪ್ ಮಾಡ್ಯಾರ. ಆ್ಯಂಡ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇವರಿಬ್ಬರು ಕೂಡಿ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ನ ಡೆವಲಪ್ ಮಾಡ್ಯಾರ. ನೆಕ್ಸ್ಟ್ ಇದು ಏನೇನು ಯೂಸಸ್ ಅದ, ಈ ಯೂಸಸ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಟು ಡಿಟರ್ಮೈನ್ ಪವರ್ಟಿ ಬಿಯಾಂಡ್ ಇನ್ಕಮ್ ಬೇಸ್ಡ್ ಲಿಸ್ಟ್. ಇಟ್ ರೀಪ್ಲೇಸ್ಡ್ ದ ಪ್ರೀವಿಯಸ್ ಹ್ಯೂಮನ್ ಪವರ್ಟಿ ಇಂಡೆಕ್ಸ್. ಅಂದ್ರೆ HPI ರಿಮೂವ್ ಮಾಡ್ತಾರೆ, HPI ರಿಮೂವ್ ಮಾಡಿ MPI ಇಂಟ್ರಡ್ಯೂಸ್ ಮಾಡ್ತಾರೆ. ಅಂದರೆ ಹ್ಯೂಮನ್ ಪವರ್ಟಿ ಇಂಡೆಕ್ಸ್ ರಿಮೂವ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ಮಾಡ್ತಾರೆ. ದ ಗ್ಲೋಬಲ್ MPI ಈಸ್ ರಿಲೀಸ್ಡ್ ಆ್ಯನ್ಯುವಲ್ಲಿ ಬೈ OPHI ಅಂದ್ರೆ ಆಕ್ಸ್ಫರ್ಡ್ ಪವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ನಿಂದ ಇದು ರಿಲೀಸ್ ಆಗ್ತದೆ. ಆ್ಯಂಡ್ ಇದೇನು ಮಾಡ್ತದೆ, ಇದ್ರದ್ದು ರಿಸಲ್ಟ್ ಪಬ್ಲಿಷ್ ಮಾಡ್ತದೆ. ಎಲ್ಲಿ ಪಬ್ಲಿಷ್ ಮಾಡ್ತದೆ ಅಂದ್ರೆ ವೆಬ್ಸೈಟ್ ಒಳಗೆ ಪಬ್ಲಿಷ್ ಮಾಡ್ತದೆ. ಇದ್ರದ್ದೇ ಆದಂಥ ಒಂದು ವೆಬ್ಸೈಟ್ ಅದ, ಆ ವೆಬ್ಸೈಟ್ ಒಳಗೆ ಇದು ಪಬ್ಲಿಷ್ ಮಾಡ್ತದೆ. ನೆಕ್ಸ್ಟ್ ದ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಇದೇನದ ಇಂಟರ್ನ್ಯಾಷನಲ್ ಮೆಜರ್ಮೆಂಟ್ ಅದ. ಅಂದರೆ ಇಂಟರ್ನ್ಯಾಷನಲ್ ಮೆಜರ್ಮೆಂಟ್ ಒಳಗೆ ಮಾಡ್ಕೋತದೆ, ಅಂದ್ರೆ ಇಂಟರ್ನ್ಯಾಷನಲ್ ಒಳಗೆ ಮೆಜರ್ಮೆಂಟ್ ಮಾಡ್ಕೋತದೆ. ಆಮೇಲೆ ಕವರಿಂಗ್ ಓವರ್ 100 ಡೆವಲಪಿಂಗ್ ಕಂಟ್ರೀಸ್. 100 ಡೆವಲಪಿಂಗ್ ಕಂಟ್ರೀಸ್ ಕವರ್ ಮಾಡ್ತದೆ. ಇದು ಹೆಂಗೆ ಮಾಡ್ತದೆ ಅಂದ್ರೆ ಏನೇನು ಇಂಡಿಕೇಟರ್ಸ್ ಅದ, ಏನೇನು ನೋಡಿ ಇದು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಇಂಡಿಕೇಟರ್ಸ್ ಮಾಡ್ತದೆ. ಅಂದ್ರೆ ಹೆಲ್ತ್ ನೋಡ್ತದೆ, ಎಜುಕೇಷನ್ ನೋಡ್ತದೆ, ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ನೋಡ್ತದೆ. ಹೆಲ್ತ್ ಹೆಂಗೆ ನೋಡ್ತದೆ ಅಂದ್ರೆ ಚೈಲ್ಡ್ ಮಾರ್ಟಾಲಿಟಿ ನೋಡ್ತದೆ, ಆ ಕಂಟ್ರಿದು ನ್ಯೂಟ್ರಿಷನ್ ಫುಡ್ ನೋಡ್ತದೆ. ನೆಕ್ಸ್ಟ್ ಎಜುಕೇಷನ್ ಹೆಂಗೆ ನೋಡ್ತದೆ ಅಂದ್ರೆ ಇಯರ್ಸ್ ಆಫ್ ಸ್ಕೂಲಿಂಗ್ ನಿಂತು ನೋಡ್ತದೆ, ಆಮೇಲೆ ಸ್ಕೂಲ್ ಅಟೆಂಡೆನ್ಸ್ ನಿಂತ ಇಂಡಿಕೇಟರ್ಸ್ ಮಾಡ್ತದೆ. ಆಮೇಲೆ ಲಿವಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೆಂಗೆ ನೋಡ್ತದೆ, ಕುಕಿಂಗ್ ಫುಲ್ ಅಂದ್ರೆ ಆಯಿಲ್ ನೋಡ್ತದೆ, ಟಾಯ್ಲೆಟ್, ವಾಟರ್, ಎಲೆಕ್ಟ್ರಿಸಿಟಿ ಹೆಂಗದ, ಫ್ಲೋರ್ ಹೆಂಗದ, ಅಲ್ಲಿಂದ ಅಸೆಟ್ಸ್ ಹೆಂಗವ ಕಂಟ್ರೀಸ್ದು ಅಂತೇಳಿ ಎಲ್ಲ ಇವು ಇಂಡಿಕೇಟರ್ಸ್ನಿಂದ ಮಲ್ಟಿನ್ಯಾಷನಲ್ ಪವರ್ಟಿ ಇಂಡೆಕ್ಸ್ ಏನು ಮಾಡ್ತದೆ, ಮೆಜರ್ಮೆಂಟ್ ಮಾಡ್ಕೋತದೆ. ಆಮೇಲೆ MPI ಈಸ್ ಕ್ಯಾಲ್ಕುಲೇಟೆಡ್ ಆ್ಯಸ್ H/I. H ಅಂದ್ರೆ ಏನದ, ಪರ್ಸೆಂಟೇಜ್ ಆಫ್ ಪೀಪಲ್ ಹೂ ಆರ್ MPI ಪುವರ್ ಅಂದ್ರೆ ಇನ್ಸಿಡೆನ್ಸ್ ಆಫ್ ಪವರ್ಟಿ. ನೆಕ್ಸ್ಟ್ ಆವ್ರೇಜ್ ಅಂದ್ರೆ ಆವ್ರೇಜ್ ಇಂಟೆನ್ಸಿಟಿ ಆಫ್ MPI ಪವರ್ಟಿ ಅಕ್ರಾಸ್ ದ ಪುವರ್ ಪರ್ಸಂಟೇಜ್. ಇವೆರಡು ಇಂಟು ಮಾಡ್ರೆ ಏನು ಬರ್ತದೆ ನಮಗೆ, MPI ಬರ್ತದೆ. ಇಂಡಿಯಾ ಹ್ಯಾಸ್ ಬೀನ್ ರ್ಯಾಂಕ್ಡ್ 37th ಔಟ್ ಆಫ್ 103 nations in 2017. ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಒಳಗೆ ಎಷ್ಟನೇ ರ್ಯಾಂಕ್ ಒಳಗದ ಅಂದ್ರೆ 37th ರ್ಯಾಂಕ್ ಒಳಗದ. ಅಕಾರ್ಡಿಂಗ್ ಟು ಅ ನ್ಯೂ ರಿಪೋರ್ಟ್ ಆಫ್ ಆಕ್ಸ್ಫರ್ಡ್ ಪವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್, ದ OPHI is an economic research center at Oxford University led by Professor Sabine Al-Khairi. ನೆಕ್ಸ್ಟ್ ಇದು ಅಂದ್ರೆ OPHI ಅಂತ ಹೇಳಿ ನಾವು ಮೊದಲು ನೋಡಿ, ಅಂದ್ರೆ ಇದೇನದ ರಿಸರ್ಚ್ ಸೆಂಟರ್ ಅದ.
ಎಕನಾಮಿಕ್ ರಿಸರ್ಚ್ ಸೆಂಟರ್ ಅದ. ಅಂದ್ರೆ ಎಲ್ಲ ಕಂಟ್ರಿದು ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಅದ, ಯಾವ್ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ಬೋದು, ಮೆಜರ್ಮೆಂಟಿಗೆ ಯಾವ್ಯಾವ ಇಂಡಿಕೇಟರ್ಸ್ ಯೂಸ್ ಮಾಡ್ಕೊಂಡಾರ ಅಂತ ಇದು ರಿಸರ್ಚ್ ಮಾಡಿ ಯಾವ್ಯಾವ ಕಂಟ್ರಿದು ಯಾವ್ಯಾವ ಸ್ಟೇಜ್ ಒಳಗದ, ಯಾವ್ಯಾವ ರ್ಯಾಂಕಿಂಗ್ ಕೊಡಬೇಕು ಅಂತ ಈ ರಿಸರ್ಚ್ ಸೆಂಟರ್ ರಿಸರ್ಚ್ ಮಾಡಿ ಎಲ್ಲ ಪಬ್ಲಿಷ್ ಮಾಡ್ತಾರೆ. ಇದು ಎಲ್ಲದಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗೆ ಅದ. ಆಮೇಲೆ ಇದ್ರದ್ದು ಪ್ರೊಫೆಸರ್ ಯಾರಂದ್ರೆ ಸಾಬಿನ್ ಅಲ್ಖೇರಿ ಅಂಥೇಳಿ ಹರ. ನೆಕ್ಸ್ಟ್ ಹ್ಯೂಮನ್ ಪವರ್ಟಿ ಇಂಡೆಕ್ಸ್, ಇದು ರಿಮೂವ್ ಮಾಡಿ ಮಲ್ಟಿ ಡೈಮೆನ್ಷನಲ್ ಇಂಡೆಕ್ಸ್ ತೆಗ್ದಾರ ಅಂತ ಹೇಳಿವಿ. ಬಟ್ ಇಲ್ಲೇನದ, ಇದು ಹ್ಯೂಮನ್ ಪವರ್ಟಿ ಇಂಡೆಕ್ಸ್ ಅದ. ಇದು ಹ್ಯೂಮನ್ ಪವರ್ಟಿ ಇಂಡೆಕ್ಸ್ ವಾಸ್ ಇಂಡಿಕೇಶನ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇದೇನದ, ನಮ್ಮದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತೋರಿಸ್ಕೊಡ್ತದೆ. ಆಮೇಲೆ ಡೆವಲಪ್ಡ್ ಬೈ ಯುನೈಟೆಡ್ ನೇಷನ್, ಇದು ಯಾರು ಡೆವಲಪ್ ಮಾಡ್ಯಾರ ಅಂದ್ರೆ ಯುನೈಟೆಡ್ ನೇಷನ್ದವರು ಡೆವಲಪ್ ಮಾಡ್ಯಾರ. ನೆಕ್ಸ್ಟ್ ಟು ಕಂಪ್ಲಿಮೆಂಟ್ ಟು ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆ್ಯಂಡ್ ವಾಸ್ ಫಸ್ಟ್ ರಿಪೋರ್ಟೆಡ್ ಆ್ಯಸ್ ಪಾರ್ಟ್ ಆಫ್ ದ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಅಂದ್ರೆ ಫಸ್ಟ್ ರಿಪೋರ್ಟ್ ಮಾಡಿದ್ದು ಯಾವಾಗಂದ್ರೆ 1979 ಒಳಗೆ ರಿಪೋರ್ಟ್ ಮಾಡ್ಯಾರ. ನೆಕ್ಸ್ಟ್ ಇಟ್ ವಾಸ್ ಕನ್ಸಿಡರ್ಡ್ ಟು ಬೆಟರ್ ರಿಫ್ಲೆಕ್ಟ್ ದ ಎಕ್ಸ್ಟೆಂಟ್ ಆಫ್ ಡಿಪ್ರಿವಿಯೇಷನ್ ಇನ್ ಡೆವಲಪ್ಡ್ ಕಂಟ್ರೀಸ್ ಕಂಪೇರ್ಡ್ ಟು HDI. ಅಂದ್ರೆ ಈ ರಿಪೋರ್ಟ್ ಏನು ಮಾಡ್ಯದ ಅಂದ್ರೆ ಕಂಟ್ರೀಸ್ ಡಿಪ್ರಿವೇಷನ್ ಹೇಳ್ತದೆ, ಅಂದ್ರೆ ಯಾವ್ಯಾವ ಸ್ಟೇಜಿಗೆ ಅದ ಅಂತೇಳಿ. ಇನ್ 2010 ಇಟ್ ವಾಸ್ ರೀಪ್ಲೇಸ್ಡ್ ಬೈ ದಿ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ನಾನು ಅವಾಗೆ ಹೇಳಿನಲ್ಲ, HPI ತೆಗೆದು ಏನು ಮಾಡ್ಯಾರ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂತ ಇಂಟ್ರಡ್ಯೂಸ್ ಮಾಡ್ಯಾರ. HPI ತೆಗೆದು MPIನ ಇಟ್ಟಾರ. ಯಾರು ಮಾಡ್ಯಾರ ಅಂದ್ರೆ ಯುನೈಟೆಡ್ ನೇಷನ್ದವರು ಮಾಡ್ಯಾರ. ಯಾವಾಗ 2010 ಒಳಗೆ. ಕೇಳ್ತಾರೆ ನೋಡಿ, HPI ಅಂದ್ರೆ ಏನು, ಇದ್ರದ್ದು ರೀಪ್ಲೇಸ್ ಏನವ ಅಂತ ಆಪ್ಷನ್ಸ್ ಕೊಡ್ತಾರೆ. ನಾವೇನು ಮಾಡಬೇಕು, ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂದ್ರೂ ಒಂದೇ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂದ್ರೂ ಒಂದೇ. ಇದು ಯಾರು ರೀಪ್ಲೇಸ್ ಮಾಡ್ಯಾರ ಅಂದ್ರೆ ಯುನೈಟೆಡ್ ನೇಷನ್ದವರು ಚೇಂಜ್ ಮಾಡ್ಯಾರ, ರೀಪ್ಲೇಸ್ ಮಾಡ್ಯಾರ. ಯಾವಾಗ ಮಾಡ್ಯಾರ ಅಂದ್ರೆ 2010 ಒಳಗೆ ಮಾಡ್ಯಾರ. ಇದು ಫಸ್ಟ್ ರಿಪೋರ್ಟ್ ಯಾವಾಗ ಕೊಟ್ಟದ, HDI ಫಸ್ಟ್ ರಿಪೋರ್ಟ್ ಯಾವಾಗ ಕೊಟ್ಟದ ಅಂದ್ರೆ 1997 ಒಳಗೆ ಕೊಟ್ಟದ ಅಂಥೇಳಿ ಹೇಳಬೇಕು. ನೆಕ್ಸ್ಟ್ ದ HPI concentrates on the deprivation in the 3 essential elements of human life already reflected in HDI: longevity, knowledge and decent standard of living. ಅಂದ್ರೆ 3 ಇಂಡಿಕೇಟರ್ಸ್ ಅವ. ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಬರ್ತ್, ನಾಲೆಜ್, ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ತೊಗೊಂಡಾರ. ಇವೇನಾಗ್ಯಾವ ಅಂದ್ರೆ ಮೆಜರ್ಮೆಂಟ್ಸ್ ಅವೇನವ, ಇಂಡಿಕೇಟರ್ಸ್ ಅವ. ಆಮೇಲೆ ಇದು HPI ಈಸ್ ಡಿರೈವ್ಡ್ ಸಪ್ರೇಟ್ಲಿ ಫ್ರಮ್ ಡೆವಲಪಿಂಗ್ ಕಂಟ್ರೀಸ್. ಇದು ಯಾವಾಗ ಭೀ ಡೆವಲಪಿಂಗ್ ಕಂಟ್ರೀಸ್ದು ಸಪ್ರೇಟ್ ಆಗಿರ್ತದೆ. ಆ್ಯಂಡ್ ಅ ಗ್ರೂಪ್ ಆಫ್ ಸೆಲೆಕ್ಟ್ ಹೈ ಇನ್ಕಮ್ ಕಂಟ್ರೀಸ್ ಟು ಬೆಟರ್ ರಿಫ್ಲೆಕ್ಟ್ ಸೋಷಿಯೋ ಎಕನಾಮಿಕ್ ಡಿಫರೆನ್ಸಸ್ ಆ್ಯಂಡ್ ಆಲ್ಸೋ ವೈಡ್ಲಿ ಡಿಫ್ರೆಂಟ್ ಮೆಜರ್ ಆಫ್ ಡಿಪ್ರಿವಿಯೇಷನ್ ಇನ್ 2 ಗ್ರೂಪ್ಸ್. ಅಂದರೆ ಡೆವಲಪಿಂಗ್ ಕಂಟ್ರೀಸ್ದು ಡೆವಲಪ್ಡ್ ಕಂಟ್ರೀಸ್ದು ಏನಾದ್ರು ಸೋಷಿಯೋ ಎಕನಾಮಿಕ್ ಡಿಫ್ರೆನ್ಸಸ್ ಹೇಳ್ತದೆ ಇದು. ನೆಕ್ಸ್ಟ್ ಜನರಲ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಅದ. ನೆಕ್ಸ್ಟ್ ಜನರಲ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಇದು ಇಂಡೆಕ್ಸ್ ಏನು ಮಾಡ್ಯದ ಅಂದ್ರೆ ಮೆಜರ್ಮೆಂಟ್ ಆಫ್ ಜೆಂಡರ್ ಡಿಸ್ಪ್ಯಾರಿಟಿ ಅದ. ಇದು ಏನು ಮಾಡ್ತದೆ, ಜೆಂಡರ್ ಡಿಸ್ಪ್ಯಾರಿಟಿ ನೋಡ್ತದೆ. ಇದು ಫಸ್ಟಿಗೆ ಯಾರು ಇಂಟ್ರಡ್ಯೂಸ್ ಮಾಡ್ಯಾರ ಅಂದ್ರೆ 2010 ಒಳಗೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 20th ಆ್ಯನಿವರ್ಸರಿ ಎಡಿಷನ್ ಬೈ ಯುನೈಟೆಡ್ ನೇಷನ್ ಡೆವಲಪ್ಡ್ ಪ್ರೋಗ್ರಾಮ್. ಅಂದ್ರೆ UNDP ಇದವರು ಮಾಡ್ಯಾರ, ಇದು ಇಂಟ್ರಡ್ಯೂಸ್ ಮಾಡ್ಯಾರ. ಯಾವಾಗ ಅಂದ್ರೆ 2010 ಒಳಗೆ ಮಾಡ್ಯಾರ. ಅಂದ್ರೆ ಜೆಂಡರ್ ಇನ್ಇಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಜೆಂಡರ್ ಇಕ್ವಾಲಿಟಿ ವಿ ಆರ್ ಅಬ್ಸರ್ವಿಂಗ್ ಹೌ ದ ಜೆಂಡರ್ ಇನ್ಇಕ್ವಾಲಿಟಿ ಈಸ್ ಗೋಯಿಂಗ್.
ನಾವೇನು ಮಾಡ್ತೀವಿ ಹೇಳ್ಕೊಳಕ್ಕಷ್ಟೇ ಜೆಂಡರ್ ಇನ್ಇಕ್ವಾಲಿಟಿ ಇಲ್ಲ ಅಂಥೇಳಿ. ಇನ್ನೂ ಮನೆ ಒಳಗೆ ಜಸ್ಟ್ ನೀವು ಒಂದು ಅಡುಗೆ ಮಾಡಬೇಕಾದ್ರೂ ನಾವು ಕೇಳೇ ಮಾಡಕ್ಕೆ ಹೋಗ್ತೀವಿ. ಮೀನ್ಸ್ ಇನ್ನೂ ಜೆಂಡರ್ ಇನ್ಇಕ್ವಾಲಿಟಿ ಹೋಗಿಲ್ಲ. ಅದೇ ರೀತಿ ಹೊರ ಕೆಲಸ ಮಾಡಿದ್ರೂ ಅಲ್ಲಿ ಸ್ಯಾಲ್ರಿದಾಗ ಡಿಸ್ಕ್ರಿಮಿನೇಷನ್ ಆಗ್ತದೆ. ಇದೇನಂದ್ರೆ ಜೆಂಡರ್ ಇನ್ಇಕ್ವಾಲಿಟಿ ಇರ್ತದೆ. ಅಂದ್ರೆ ಮೇಲ ಫಿಮೇಲ ಟುಗೆದರ್ ವರ್ಕ್ ಮಾಡ್ತಾರೆ, ಆ ಬೇಸ್ ಮ್ಯಾಗ ಇಬ್ಬರಿಗೆ ಸೇಮ್ ಸ್ಯಾಲ್ರೀಸ್ ಕೊಡಬೇಕು. ಈ ಮನೆ ಒಳಗೂ ಮೇಲ ಫಿಮೇಲ ಇಬ್ಬರು ವರ್ಕ್ ಮಾಡೇಬೇಕು, ಇಬ್ಬರದು ಮನೆ ಇರ್ತದೆ. ಬಟ್ ಇಲ್ಲಿ ಏನು ಮಾಡ್ತೀವಿ ನಾವು ಇನ್ಇಕ್ವಾಲಿಟಿ ಮಾಡ್ಕೋತೀವಿ. ಮೇಲ್ ಈಸ್ ಯಾವಾಗ ಭೀ ನಮ್ಮ ಇಂಡಿಯಾ ಏನದ ಮೇಲ್ ಡೊಮಿನೆಂಟ್ ಕಂಟ್ರಿ ಅದ. ನಾವು ಯಾರೇ ಇರಲಿ ಹೆಂಗೆ ಇರಲಿ ಮೇಲಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತೀವಿ, ಫಿಮೇಲಿಗೆ ಭಾಳ ಕಡಿಮೆ ಪ್ರಿಫರೆನ್ಸ್ ಇರ್ತೀವಿ, ಅವರಿಗೆ ಫ್ರೀಡಮ್ ಕೊಡೋಂಗಿಲ್ಲ. ಸೊ ಜೆಂಡರ್ ಇನ್ಇಕ್ವಾಲಿಟಿ ಮೇನ್ ರೀಸನ್ ಆಗ್ತದೆ. ಯಾವಾಗ ಇಬ್ಬರು ಕೂಡಿ ದುಡಿತಾರೆ ಅಂದ್ರೆ ಅವಾಗ ಎಕನಾಮಿಕಲಿ ವಿ ಆರ್ ಗ್ರೋವಿಂಗ್, ಅ ಫ್ಯಾಮಿಲಿ ಈಸ್ ಅ ಗ್ರೋಯಿಂಗ್, ದೆನ್ ಅವರ್ ಕಂಟ್ರಿ ಈಸ್ ಆಲ್ಸೋ ಗೋಯಿಂಗ್ ಟು ಡೆವಲಪ್. So according to the UNDP, this index is a composition measure to qualify the loss of achievements within a country due to gender inequality. ಅಂದ್ರೆ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇನ್ಇಕ್ವಾಲಿಟಿ ಸಂಬಂಧ. ಇದೇನಾದ್ರೆ 3 ಡೈಮೆನ್ಷನ್ಸ್ ತೊಗೊಂಡಾರ. ಫಸ್ಟಿಗೆ ಏನಾಗ ರೀಪ್ರೊಡಕ್ಟಿವ್ ಹೆಲ್ತ್, ಎಂಪವರ್ಮೆಂಟ್, ಲೇಬರ್ ಮಾರ್ಕೆಟ್, ಇವು 3 ಡೈಮೆನ್ಷನ್ಸ್ ತೊಗೊಂಡು ಮೆಜರ್ಮೆಂಟ್ ಮಾಡ್ಯಾರ. The new index was introduced an experimental measure to remedy the shortcomings of the previous indicators. The Gender Development Index and Gender Empowerment Measure 2 ಇಂಡಿಕೇಟರ್ಸ್ ತೊಗೊಂಡಾರ. ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಒಂದು ತೊಗೊಂಡಾರ, ಜೆಂಡರ್ ಎಂಪವರ್ಮೆಂಟ್ ಮೀಸರ್ ಅಂತ ತೊಗೊಂಡಾರ. ಬೋತ್ ವಿಚ್ ವೇರ್ ಇಂಟ್ರಡ್ಯೂಸ್ಡ್ ದ 1995 ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಅಂದರೆ ಇವೆರಡು ಯಾವಾಗ ಇಂಟ್ರಡ್ಯೂಸ್ ಮಾಡ್ಕೊಂಡಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇದ್ದಾಗೇ ಇಂಟ್ರಡ್ಯೂಸ್ ಮಾಡ್ಕೊಂಡಾರ. ಆಮೇಲೆ ಇಂಡಿಯಾ ರ್ಯಾಂಕ್ಡ್ ಲೋ ಎಟ್ 108th position out of 144 countries in global gender gap index in 2017 released by WEF global gender gap. Thank you.